ವರ್ಷದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗಿರ್ತಕ್ಕಂಥ ಸಮುದಾಯ ಕಾಮಗಾರಿಗಳು ಕೇವಲ 10 ಕಾಮಗಾರಿಗಳು. ಯಾಕಂದರೆ ದೊಡ್ಡ ಕೆಲಸಗಳು ಯಾವ ಕಾಮಗಾರಿಗಳನ್ನು ಈ ಸಲ ಆಗಿಲ್ಲ ಈ ಪಂಚಾಯತಿ ಮಟ್ಟದಲ್ಲಿ. ತುಂಬ ಲೋಕಸತ್ ಖರ್ಚಾಗಿರ್ತಕ್ಕಂಥ ಪಂಚಾಯತಿ ಒಂದು ವರ್ಷದಲ್ಲಿ. ಮೊಹಮ್ಮದ್ ಉಸ್ಮಾನ್ ಸಾಬ್ ನಾಲಗಳು ಎತ್ತುವುದು ಒಂದು, ಗೌರವಗೌಡ ನಾಲಗಳು ಎತ್ತುವುದು ಒಂದು, ಈರಣ್ಣ ಬಾಗಿಲು ಹಳ್ಳದಿಂದ ಗುರಪ್ಪಗೌಡ ಹಳ್ಳದವರೆಗೆ ನಾಲಗಳು ಎತ್ತುವುದು, ಶಿವನಗೌಡ ಹಳ್ಳದಿಂದ ಹಸನ್ ಸಾಬ್ ಹಳ್ಳದವರೆಗೆ ನಾಲಗಳು ಎತ್ತುವುದು, ಕುರುಕುಂದ ಗ್ರಾಮದ ಹೊರಗಿನ ರಸ್ತೆ ಹಳ್ಳದ ನಾಲಗಳು ಎತ್ತುವುದು, ಉಳ್ಳೇಶ್ವರ ರಸ್ತೆ ಹಳ್ಳದಿಂದ ಮುಲ್ಲನ ಹೊಲದವರೆಗೆ ನಾಲಗಳು ಎತ್ತುವುದು, ಕುರುಕುಂದ ಗ್ರಾಮದ ಬಸಪ್ಪ ಹಳ್ಳದಿಂದ ಕೆರೆಹಳ್ಳದವರೆಗೆ ನಾಲಗಳು ಎತ್ತುವುದು, ಕುರುಕುಂದ ಗ್ರಾಮದ ಉಪ್ಪಾರ ಹಳ್ಳದಿಂದ ಗುಂಡಳ್ಳಿಯವರ ಹಳ್ಳದವರೆಗೆ ನಾಲಗಳು ಎತ್ತುವುದು, ಮಲ್ಲಿಕಾರ್ಜುನ ಬೇಗರ ಹಳ್ಳದಿಂದ ಕೆಳಗಡೆ ಹಳ್ಳದವರೆಗೆ ನಾಲಗಳು ಎತ್ತುವುದು. ಸೊ ಏನಂತಂದರೆ ಒಟ್ಟಿನಲ್ಲಿ ಅವನು 10 ಕಾಮಗಾರಿಗಳು ಬೇರೆ ನಾಲಗಳನ್ನು ಮಾತ್ರ ಮಾಡ್ಕೊಂಡ್ರೆ ಬೇರೆ ಯಾವುದೇ ರೀತಿಯ ಕಾಮಗಾರಿಗಳು ಸಮುದಾಯ ಈಗ ಕಾಮಗಾರಿಗಳಲ್ಲಿ ಆಗಿರುವುದಿಲ್ಲ. ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಕುರುಕುಂದ ಗ್ರಾಮದ ಸರ್ಕಾರಿ ಉರ್ದು ಶಾಲೆ ಶೌಚಾಲಯ ಚೆನ್ನಪ್ಪ ಇಷ್ಟೇ ನಿಮ್ಮ ಪಂಚಾಯತಿ ಮಹತ್ವದಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು 10 ಕಾಮಗಾರಿಗಳು. ಇನ್ನೊಂದೇನಂತಂದ್ರೆ ಇವಾಗ ಮೇನ್ ಇದು ಉದ್ಯೋಗ ಖಾತ್ರಿ ದುಡಿಯುವ ಏನಂತಂದ್ರೆ ಮೇಜರ್ ಆಗಿ ಯಾರು ಕೆಲಸ ಮಾಡ್ತೀವಿ ನಾವು ಹೋಗಿ ಕೆಲಸ ಮಾಡ್ತೀವಿ ಪ್ರಾಂಪ್ಟ್ ಆಗಿ ಅನ್ನೋರಿಗೆ ಮಾತ್ರ ಇದು ಒಂದು ಉದ್ಯೋಗ ಖಾತ್ರಿ ನೆಸೆಸರಿ ಅಂತ. ಇವಾಗ ಎಲ್ಲೋ ಮದುವೆಗಳಲ್ಲಿ ಬೇರೆ ಬೇರೆ ಇರ್ತಾರೆ ವಾಸ, ಆಮೇಲೆ ಸತ್ತೋರೆ ಸಲ ಜಾಬ್ಗಳು ಹಾಕ್ಕೊಂಡಿರ್ತಾರೆ, ಆಮೇಲೆ ಸ್ಟೂಡೆಂಟ್ ಇರ್ತಾರೆ, ಕಾಲೇಜ್ ಹೋಗ್ತಿರ್ತಾರೆ, ಈಗ ಮಾಡಾಕಿರ್ತಾರೆ. ಆ ಥರ ಇಶ್ಯೂಸ್ ಆದಾಗ ಅದ್ರದ್ದು ಅಮೌಂಟನ್ನು ನಾವು ರಿಕವರ್ಡ್ ಅಂತ ಇದು ಮಾಡ್ತೀವಿ. ಅದೇ ರೀತಿ ಪೆಂಡಿಂಗ್ಸ್ ಒಂದು 2 ಹೇಳ್ತೀನಿ ನಾನು. 2022 ಸಾಲಿನ ಕುರುಕುಂದ ಗ್ರಾಮದ 486 ಬರುವಂಥ ನಿರ್ಮಾಣ. ಅದೇ ಕಾಮಗಾರಿ ಕುರುಕುಂದ ಗ್ರಾಮದ ಒಳಗೆ ನಾಲಗಳು ಎತ್ತುವುದು, ಕುರುಕುಂದ ಗ್ರಾಮದ ಸರ್ವೆ ನಂಬರ್ 470 ಮಲ್ಲಿಕಾರ್ಜುನ ಕುಳಿದರ ಹೊಲದಲ್ಲಿ ಸೇರಿರ್ಬೋದು. ಸದರಿ ಕಾಮಗಾರಿಯಲ್ಲಿ ಕಲ್ಲಪ್ಪ ತಂದೆ ಪಲ್ಲಪ್ಪ ಕೋಬ್ರಾಜ್ 12/2/2024 ಮರಣ ಹೊಂದಿರ್ತಾರೆ. ಅಂದ್ರೇನು ನಾವು ಹೋದಾಗ ಇದು ಒಂದು ಗಮನಕ್ಕೆ ಬಂದಿರೋದು ನಮ್ಗೆ ಅಂತಂದರೆ ಇದು ಇವಾಗ ಇದ್ರ ಅಮೌಂಟ್ ನಾವು ರಿಕವರಿ ಆಗ್ತಾ ಇಲ್ಲ. ಇವರು ಕೆಲಸ ಮಾಡಿ ಮರಣ ಹೊಂದಾರೆ, ಹಾಗಾಗಿ ಇವರ ಜಾಬ್ ಕಾರ್ಡ್ ಡಿಲೀಟಿಗೆ ಸೂಚಿಸಬೇಕು ಅಷ್ಟೇ. ಇವ್ರದ್ದೇನು ತೊಂದರೆ ಇಲ್ಲ, ಕೆಲಸ ಮಾಡಿ ಆದಮೇಲೆ ಇದಾಗಿದೆ. 2022-23 ಸಾಲಿನ ಕುರುಕುಂದ ಗ್ರಾಮದ 400/1ರಲ್ಲಿ ಕೃಷಿ ಹೊಂಡ ನಿರ್ಮಾಣ. ಅದೇ ರೀತಿ 2022-23 ಸಾಲಿನ ಕುರುಕುಂದ 400/2ರಲ್ಲಿ ಕೃಷಿ ಹೊಂಡ. ಗುರಪ್ಪಗೌಡ ಹಳ್ಳದವರೆಗೆ ನಾಲಗಳು ಎತ್ತುವುದು ಈಗಿನ ಬಾಗಿಲಿಂದ. ಈ 3 ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯಲ್ಲಿ ರೂಪ ತಂದೆ ರಾಯಪ್ಪ ಇವರು ಯಾದಗಿರಿ KLT ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾರೆ ಎಂದು ಅವರ ಅಣ್ಣನಾದ ಮಲ್ಲಪ್ಪ ಅವರು ಅದನ್ನು ಹೇಳಿರ್ತಾರೆ. ಅವರು ಸ್ಟೂಡೆಂಟ್ ಆದ್ರಿ ಕಾಲೇಜಿಗೆ ಹೋಗೋ ಟೈಮೇ ಬಂದು ಹೋಗ್ಯಾರೋದು ಕಾಲೇಜಿಗೆ ಹೋದಿಲ್ಲ. ಕಾಲೇಜಿಗೆ ಮರವಳಕ್ಕೆ ಒಂದು ವಾರ ಬಿಟ್ಟಾಗ ಬಂದು ಹೋಗ್ಯಾರೋದು. ಸ್ಟೂಡೆಂಟ್ ಅಂದರೆ ಇದು ಇದನ್ನ ರಿಕವರಿ ಅಂತೇಳಿ ಮಾಡಿದ್ದೀವಿ ನಾವು. ಅವ್ರು ಯಾಕಂದ್ರೆ ಅಲ್ಲಿ ಸ್ಟೂಡೆಂಟ್ ಇಲ್ಲಿ ಯಾವಾಗ ಕೆಲಸ ಮಾಡ್ಯಾರ ಅಂತೇಳಿ, ಯಾಕಂದ್ರೆ ಒಂದು ಕಡೆ ಅಟೆಂಡೆನ್ಸ್ ತೊಗೋಬೋದಿಲ್ಲ, ಉದ್ಯೋಗ ಕಾರ್ಯದಾಗ ತೊಗೋಬೋದಿಲ್ಲ, ಸ್ಟೂಡೆಂಟ್ ಕಾಲೇಜ್ದಾಗ ತೊಗೋಬೋದು. ಹಾಗಾಗಿ ಕಾಲೇಜ್ ಇರ್ಲಾರ್ದಾಗ ಕಾಲೇಜ್ ಹೋಗಿಲ್ಲ ಅಂತಂದ್ರೆ ಇಲ್ಲಿ ಮಾಡ್ಬೋದು, ಯಾರೇ ಬಂದು ಮಾಡ್ಬೋದು, ತೊಂದರೆ ಇಲ್ಲ. ಯಾವ ಸ್ಟೂಡೆಂಟ್ ಮಾಡ್ಬೋದು, ಚೀಫ್ ಮಿನಿಸ್ಟರ್ ಮಾಡ್ಬೋದು, ಎಲ್ಲರೂ ಮಾಡ್ಬೋದು, ನಾವು ಮಾಡ್ಬೋದು, ನೀವು ಮಾಡ್ಬೋದು. ಅವರು ಇವರಂತ ಏನಿಲ್ಲ, ಇಲ್ಲಿ ದಿನಪುರ ಯಾರು ಏನೂ ಇಲ್ಲ, ಎಲ್ಲ ಎಂಥ ಅಧ್ಯಕ್ಷ ಅಂದರೂ ಬಂದು ಮಾಡ್ಬೋದು. ಬಟ್ ಏನಂತಂದರೆ ಅವ್ರು ಪ್ರಾಂಪ್ಟಾಗಿ ಕೆಲಸ ಮಾಡ್ಬೇಕಷ್ಟೇ. ಬಟ್ ಇಲ್ಲಿನೂ ಮಾಡಿ ಇನ್ನೊಂದು ಕಡೆ ಹೋಗಿ ಮಾಡ್ತೀವಿ ಅಂತಂದ್ರೆ ಅದು ಅವಕಾಶ ಮಾಡೋಂಗೆ ಅವಕಾಶ ಇಲ್ಲ. ಹಂಗೆ ಕೆಲಸ ಮಾಡಿ